ಇದೀಗ ಗಿರೀಶ್ ಮಠಣ್ ಅವರ ಮನೆಯಲ್ಲೂ ಕೂಡ ಮಹಜರು ಮಾಡುವ ಎಲ್ಲಾ ಸಾಧ್ಯತೆ ಇರುವಂತದ್ದು. SIT ಅಧಿಕಾರಿಗಳು ಕೇವಲ ತಮಿಳುನಾಡಿಗೆ ಮಾತ್ರ ಅಲ್ಲ, ಈಗ ಗಿರೀಶ್ ಮಠಣ್ಣನವರ ಮನೆಗೂ ಕೂಡ ಎಂಟ್ರಿ ಕೊಡೋದಕ್ಕೆ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಒಂದಿಷ್ಟು ಲಭ್ಯವಾಗ್ತಾ ಇದೆ. ಒಂದಿಷ್ಟು ಸಾಧ್ಯತೆ ಇದೆ, ಬೆಂಗಳೂರಿನಲ್ಲಿ ಇರುವಂತಹ ಮನೆಯಲ್ಲಿ ಮಹಜರು ಮಾಡುವ ಸಾಧ್ಯತೆ ಇದೆ ಗಿರೀಶ್ ಮಠಣ್ ಅವರ ಮನೆಯಲ್ಲಿ. ಸೊ ಗಿರೀಶ್ ಮಠಣ್ ಅವರೇನಿದ್ದಾರೆ ಅವರ ಮನೆ ಏನಿದೆ ಬೆಂಗಳೂರಿನಲ್ಲಿ, ಅಲ್ಲೂ ಕೂಡ SIT ಅಧಿಕಾರಿಗಳು ಎಂಟ್ರಿ ಕೊಡೋದಕ್ಕೆ ಒಂದಿಷ್ಟು ರೆಡಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಗಿರೀಶ್ ಮಾತ್ರವಲ್ಲ, ಜಯಂತ್ ಮನೆಯಲ್ಲೂ ಕೂಡ ಮಹಜರು ಮಾಡ್ತಾರೆ. ಕೇವಲ ಗಿರೀಶ್ ಮಠಣ್ ಅವರು ಮಾತ್ರ ಅಲ್ಲ, ಇಲ್ಲಿ ಜಯಂತ್ ಮನೆಯಲ್ಲೂ ಕೂಡ ಒಂದಿಷ್ಟು ಸ್ಥಳ ಮಹಜರು ಮಾಡೋದಕ್ಕೆ ಅಲ್ಲೂ ಕೂಡ ಅಧಿಕಾರಿಗಳು ರೆಡಿ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಜಯಂತ್ ಟೀಮ್ ಮನೆಯಲ್ಲಿ ಅಧಿಕಾರಿಗಳು SIT ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಯಾಕಂದರೆ ಜಯಂತ್ ಬಂದಿದ್ದು ಲೆಕ್ಕಾಚಾರ ನೋಡಿದ್ರೆ ಆ ಫೈಲ್ಗಳನ್ನು ಹಿಡ್ಕೊಂಡು ಆ ನಗಾಡಿಕೊಂಡು ಅಬ್ಬಬ್ಬಬ್ಬಬ್ಬ ಎಲ್ಲವನ್ನ ಸತ್ಯವನ್ನು ಕಕ್ಕಿ ಬಿಡ್ತಾನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾಧ್ಯಮಗಳ ಮುಂದೆ ಎಲ್ಲರೂ ಕೂಡ ಸತ್ಯವನ್ನು ಹೇಳ್ತಾ ಇದ್ದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇಷ್ಟೊಂದು ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಬಂದ್ಬಿಟ್ರು SIT ಕಚೇರಿಗೆ. ಬನ್ನಿ, ಮತ್ತೊಬ್ಬ ದೂರುದಾರ ಬಂದ ಟಿ ಜಯಂತ್ ಅಂತ ನಾವೆಲ್ಲರೂ ಕೂಡ ಸುದ್ದಿಯನ್ನು ಬಿತ್ತರಿಸ್ತೀವಿ. ಭಾಳ ಹೆಂಗೆ ಅಂತಂದರೆ ಒಂದು ಭರವಸೆ ಮೇಲೆ, ಒಂದು ನಂಬಿಕೆ ಮೇಲೆ ಸುದ್ದಿಗಳನ್ನು ಬಿತ್ತರಿಸೋದಕ್ಕೆ ಆರಂಭವನ್ನು ಮಾಡಿದ್ವಿ. ಆ ಟಿ ಜಯಂತ್ ನೋಡಿ, 10 ವರ್ಷದ ಬಾಲಕಿ, 14 ವರ್ಷದ ಬಾಲಕಿ ಬಾಯಿ ಬಿಡ್ತಿದ್ದ ಹಾಗೆ 2009ರಲ್ಲಿ 2010ರಲ್ಲಿ ಒಂದು ಆದಂಥ ಘಟನೆ ನಾನು ಕಣ್ಣಾರೆ ಕಂಡಿದ್ದೇನೆ, ಸ್ವತಃ ನಾನು ಗಮನಿಸಿದ್ದೇನೆ. ಕಲ್ಲೇರಿ ಭಾಗದಲ್ಲಿ ಇರುವಂಥ ಪೆಟ್ರೋಲ್ ಬಂಕ್ನಲ್ಲಿ 500 ಮೀಟರ್ ದೂರದಲ್ಲೇ ಒಂದಿಷ್ಟು ಹೆಣವನ್ನು ಹೂತಿದ್ದನ್ನು ನಾನು ನೋಡಿದ್ದೇನೆ, ಇಡೀ ಬ್ಯಾಗ್ ಸಮೇತನೇ ಹೂತಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಟಿ ಜಯಂತ್ ಹೇಳಿಬಿಟ್ಟ. ಸೊ ಹೇಳಿದಂಥ ಸಂದರ್ಭದಲ್ಲೂ ಕೂಡ SIT ಅಧಿಕಾರಿಗಳು ನಿಜಕ್ಕೂ ಕೂಡ ಹೌದಾ, ಅಲ್ಲೂ ಕೂಡ ಒಂದು ಪಾಯಿಂಟನ್ನು ಆಯ್ಕೆ ಮಾಡಿ ಬಂದರು. ಅಲ್ಲೂ ಕೂಡ ಯಾಕಂದರೆ SIT ಅಧಿಕಾರಿಗಳಿಗೆ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಒಂದು ಅಸ್ಥಿಪಂಜರ ಸಿಕ್ಕರೆ ಸಾಕಪ್ಪ, ಬುರುಡೆ ಸಿಕ್ಕರೆ ಸಾಕಪ್ಪ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಯಾಕಂದರೆ ದಿನ ಬೆಳಗಾದರೆ ಒಬ್ಬೊಬ್ಬರು ದೂರದಾರರು ಬರೋರು, ಟಿ ಜಯಂತ್ ಬರೋರು, ಗ್ರಾಮಸ್ಥರು ಕೂಡ ನಾವು ಕೂಡ ನಿಷ್ಪಕ್ಷವಾದಂಥ ತನಿಖೆಯಲ್ಲಿ ಭಾಗವಾಗ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬರೋರು. ಸೊ ಹಾಗಾಗಿ ಮತ್ತೊಂದು ಕಡೆ ಗಿರೀಶ್ ಮಠಣ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಮ್ಮರೋಡಿ ಅವರ ಜೊತೆ ಕಾಣಿಸ್ಕೊಂಡವರು, ಸಮೀರ್ ಜೊತೆ ಕಾಣಿಸ್ಕೊಂಡವರು, ಸುಜಾತಾ ಭಟ್ ಜೊತೆ ಕಾಣಿಸ್ಕೊಂಡವರು, ಟಿ ಜಯಂತ್ ಜೊತೆ ಕಾಣಿಸ್ಕೊಂಡವರು, ಹಾಗೆ ಈ ಮಾಸ್ಕ್ ಮ್ಯಾನ್ ಜೊತೆ ಕಾಣಿಸ್ಕೊಂಡವರು. ಸೊ ಹಾಗಾಗಿ ಒಟ್ಟಾರೆಯಾಗಿ ಅಂತಂದರೆ ಒಂದು ಗ್ಯಾಂಗ್ ಅಂತಲೇ ಹೇಳ್ಬೋದು. ಇಡೀ ಗ್ಯಾಂಗನ್ನು ಒಂದಿಷ್ಟು ಮಾಧ್ಯಮಗಳು ತೋರಿಸಿದ ರೀತಿಯಾಗಿ ಯಾವ ರೀತಿಯಾಗಿತ್ತು ಗ್ಯಾಂಗ್, ಏನು ಕತೆ, ಬುರುಡೆ ಗ್ಯಾಂಗು ಅಥವಾ ನಿಜವಾಗ್ಲೂ ಕೂಡ ಇವರು ಸತ್ಯ ಹೇಳ್ತಾ ಇದ್ದಾರೋ ಅನ್ನೋಂಥದ್ದು ಒಂದಿಷ್ಟು ತನಿಖಾ ಹಂತದಲ್ಲಿದೆ. ತನಿಖೆ ಆದ ನಂತರ ಹೊರಗೆ ಬರುತ್ತೆ ಬಿಡಿ, ಇವರು ನಿಜವಾಗ್ಲೂ ಕೂಡ ಬುರುಡೆ ಬಿಟ್ಟರೋ ಅಥವಾ ಸುಮ್ಮನೆ ಸುಳ್ಳು ಹೇಳುವಂಥ ಕೆಲಸ SITಯ ಡಿವೈಡ್ ಮಾಡೋದಕ್ಕೆ ಮಾಡಿದ್ರು, ತನಿಖೆಯನ್ನು ಡಿವೈಡ್ ಮಾಡೋದಕ್ಕೆ ರೀತಿ ಮಾಡಿದ್ರು ಅನ್ನುವಂಥದ್ದು ಒಂದಿಷ್ಟು ತನಿಖಾ ಹಂತದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ನಾವು ಯಾರಾದರೂ ಕೂಡ ಮಾತಾಡುವ ಹಾಗಿಲ್ಲ. ಸೊ ಮಾತಾಡ್ತಾರೆ. ಸೊ ಇದೀಗ ಗಿರೀಶ್ ಮಠಣ್ ಅವರ ಮನೆಗೂ ಕೂಡ SIT ಅಧಿಕಾರಿಗಳು ಎಂಟ್ರಿಯನ್ನು ಕೊಡೋದಕ್ಕೆ ರೆಡಿಯಾಗಿಬಿಟ್ಟಿದ್ದಾರಂತೆ. ಯಾಕೆಂದರೆ SIT ಅಧಿಕಾರಿಗಳು ರೆಡಿಯಾಗಿದ್ದಾರೆ ಅಂತಂದರೆ ಅವರ ಮನೆ ಸಹಜವಾಗಿ ಮಹಜರನ್ನು ಮಾಡ್ತಾರೆ. ಮನೆಯಲ್ಲಿ ಸಿಕ್ಕಿರುವಂಥ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು. ಗಿರೀಶ್ ಮಠಣ್ ಅವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಿರ್ತಾರೆ, ದಾಖಲೆಗಳನ್ನು ಬಿಡೋದಾಯ್ತಂದರೆ ನಾವು ಯಾವಾಗೋ ಬಿಟ್ಬಿಡ್ತಿದ್ವಿ, ಆದರೆ ಗಿಡೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮತ್ತೆ ಆ ಮಾತನ್ನು ಮರಿಮಾಚಿಬಿಡ್ತಾರೆ. ನೋಡಿ, ನಾವು ದಾಖಲೆಗಳನ್ನು ಬಿಡಬೇಕಾದ್ರೆ ಯಾವಾಗಲೂ ಬಿಡ್ತಿದ್ವಿ, ನಮ್ಮ ಕಿಶೆದಲ್ಲೇ ಇದ್ದಾವೆ, ನಮ್ಮ ಜೇಬಲ್ಲೇ ಇದ್ದಾವೆ, ನಮ್ಮ ಫೋನ್ನಲ್ಲೇ ಇದ್ದಾವೆ ದಾಖಲೆಗಳು, ನಾವು ಬಿಟ್ಟರೆ ಈಗಲೇ ಬಿಟ್ಬಿಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದೇ ದಾಖಲೆಗಳನ್ನು ಹೋಗಿ SIT ಅಧಿಕಾರಿಗಳಿಗೆ ಕೊಡಿ ಸ್ವಾಮಿ, ಯಾಕೆ ಕೊಡ್ತಾ ಇಲ್ಲ? ಆ ದಾಖಲೆಗಳನ್ನು ಇಟ್ಕೊಂಡ್ರೆ ಏನು ಡಬಲ್ ಆಗುತ್ತಾ? ಆ ದಾಖಲೆಗಳನ್ನು ಇದ್ದರೆ ಯಾರು ಇಲ್ಲಿ ಆರೋಪಿಗಳು, ಯಾರು ಅಲ್ಲಿ ಶಿಕ್ಷೆಗೆ ಅರ್ಹರು, ಅವರಿಗೆಲ್ಲ ಶಿಕ್ಷೆ ಆಗುತ್ತೆ, ಕೋರ್ಟ್ ಒಂದಿಷ್ಟು ಶಿಕ್ಷೆ ಕೊಡುತ್ತೆ. ಅದನ್ನು ಬಿಟ್ಬಿಟ್ಟು ನಾನು ಜೇಬಲ್ಲಿ ಇಟ್ಕೊಂಡಿದ್ದೀನಿ, ನನ್ನ ಜೇಬಲ್ಲೇ ಒಂದಿಷ್ಟು ದಾಖಲೆಗಳಿದ್ದಾವೆ, ಮೊಬೈಲ್ನಲ್ಲಿ ದಾಖಲೆಗಳಿದ್ದಾವೆ ಅಂತ ಒಂದಿಷ್ಟು ಗಿರೀಶ್ ಮಠಣ್ ಅವರು ಹೇಳುವಂಥದ್ದಾಗಿರ್ಬೋದು, ಟಿ ಜಯಂತ್ ಹೇಳುವಂಥ ಮಾತುಗಳಾಗಿರ್ಬೋದು, ಇವೆಲ್ಲನ್ನ ಕೇಳಿದಂಥ ಸಾಮಾಜಿಕ ಜಾಲತಾಣ ಬಳಸ್ತಾ ಇರುವಂಥ ಜನರು ಕೂಡ ಶಾಕ್ ಆಗಿಬಿಡ್ತಾರೆ. ಹೌದಾ, ನಿಜವಾಗ್ಲೂ ಕೂಡ ಇಲ್ಲಿ ಗಿರೀಶ್ ಮಠಣ್ ಅವ್ರನ್ನ ನಂಬೇಕಾ, ತಿಮ್ಮರೋಡಿ ಅವ್ರನ್ನ ನಂಬೇಕಾ, ಟಿ ಜಯಂತ್ ನಂಬೇಕಾ, ಸುಜಾತಾ ಭಟ್ ನಂಬೇಕಾ, ಅಥವಾ SIT ಅಧಿಕಾರಿಗಳ ತನಿಖೆಯನ್ನು ನಂಬೇಕಾ, ಅಥವಾ ಮಾಧ್ಯಮಗಳನ್ನು ನಂಬೇಕಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಜನರು ಕೂಡ ಇದ್ದಾರೆ. ನಿಜವಾಗ್ಲೂ ಜನರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತಂದರೆ, ಏನು ಮಾಡಬೇಕು, ಇವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ, ನಿಜವಾಗ್ಲೂ ಕೂಡ ಧರ್ಮಸ್ಥಳವನ್ನು ಈ ರೀತಿ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಸಂದೇಶವನ್ನು ಕೊಡಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಸಂಘಗಳಾಗಿ ಡಿವೈಡ್ ಆಗಿಬಿಟ್ಟು
ಈ ರೀತಿ ಮಾಡಬೇಕು, ಒಂದಿಷ್ಟು ಅವರ ಹೆಸರುಗಳನ್ನು ಹಾಳು ಮಾಡಬೇಕು, ಧರ್ಮಸ್ಥಳದ ಹೆಸರುಗಳನ್ನು ಹಾಳು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವರಿದ್ದಾರಾ, ಅಥವಾ ಸರಿಯಾದಂಥ ಒಂದಿಷ್ಟು ತನಿಖೆ ಮಾಡಿ ಯಾರು ಆ ಆರೋಪಿಗಳು ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರಾ, ಅದು ಕೂಡ ಆಗ್ತಾ ಇಲ್ಲ. ಅಲ್ಲಿ ಧರ್ಮಸ್ಥಳದಲ್ಲಿ ಹಿಂಗಾಯಿತು ಅಂತ ಹೇಳ್ತಾರೆ. ಅದಾದ ನಂತರ ಅವರಿಗೆ ಶಿಕ್ಷೆ ಕೊಡಿಸ್ಬೇಕಾಗಿರುವಂಥದ್ದು ಯಾರು? ಸರಿಯಾದಂಥ ದಾಖಲೆಗಳನ್ನು ಇದ್ದರೆ ಬಿಡುಗಡೆ ಮಾಡಿದ ನಂತರ ಅವರಿಗೆ ಶಿಕ್ಷೆ ಆಗುತ್ತೆ, ಕೋರ್ಟ್ ಅವರಿಗೆ ಶಿಕ್ಷೆಯನ್ನು ಕೊಡುತ್ತೆ. ಅದನ್ನು ಬಿಟ್ಟರೆ ಈಗ ನನ್ನ ಬಳಿ ಇದ್ದಾವೆ ಹಾಗಿದ್ದಾವೆ ಹೀಗಿದ್ದಾವೆ ಅನ್ನುವಂಥದ್ದು. ಇನ್ನು ಅಲ್ಲೇ SIT ಕಚೇರಿ ಒಂದು ಕಡೆ, ಅಲ್ಲೇ ಧರ್ಮಸ್ಥಳದಲ್ಲೇ ಒಂದಿಷ್ಟು ಠಿಕಾಣಿ ಹೊಡಿರುವಂಥ ಗಿರೀಶ್ ಮಠಣ್ಣ ಅವರು ಇದೀಗ ಬೆಂಗಳೂರಿನಲ್ಲಿ ಇರುವಂಥ ಅವರ ಮನೆ ಅಪಾರ್ಟ್ಮೆಂಟ್ನಲ್ಲಿ ಇರುವಂಥ ಮನೆಗೆ ಇದೀಗ SIT ಅಧಿಕಾರಿಗಳು ಒಂದಿಷ್ಟು ಎಂಟ್ರಿಯನ್ನು ಕೊಡೋದಕ್ಕೆ ರೆಡಿಯಾಗಿಬಿಟ್ಟಿದ್ದಾರೆ, ಸ್ಥಳ ಮಹಜರನ್ನು ಮಾಡುತ್ತಾರೆ. ಸೊ ಹಾಗಾಗಿ ಜಯಂತ್ ಮನೆಯೂ ಕೂಡ ಒಂದಿಷ್ಟು ಮಾಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಒಂದಿಷ್ಟು ಹುಷಾರಿಲ್ಲ, ನನಗೆ ಅನಾರೋಗ್ಯದ ನೆಪವನ್ನು ಒಡ್ಡಿದ್ದ. ಈಗ SIT ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ದಾಖಲೆ ಸಮೇತವಾಗಿ ವಿಚಾರಣೆಗೆ ಬರುವಂತೆ ಸಮೀರ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದರೆ ಅನಾರೋಗ್ಯದ ನೆಪ ಹೇಳಿಕೆ ಕೊಟ್ಟಿರುವಂತ ಸಮೀರ್ ಒಂದಿಷ್ಟು ವಿಚಾರಣೆಗೆ ಗೈರಾಗಿದ್ದಾರೆ. ಅನಾರೋಗ್ಯವ ಅಥವಾ ದಾಖಲೆ ಕೇಳಿದಕ್ಕೆ ನಡುಕ ಶುರುವಾಗಿದ್ದ ಅಥವಾ ಅನ್ನುವಂಥ ಪ್ರಶ್ನೆ. ನೋಡಿ, ಸಮೀರ್ ಅಂತ ಅಂದಾಗ MD ಸಮೀರ್ ಅಂತ ಕರೀತಾರೆ, ಮೊಹಮ್ಮದ್ ಸಮೀರ್ ಅಂತ ಕರೀತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ರೀತಿಯಾದಂಥ ಹಬಾವನ್ನ, ಒಂದು ರೀತಿಯಾದಂಥ ಸಂಚಲನವನ್ನು ಸೃಷ್ಟಿ ಮಾಡಿದ್ದು ಇದೇ ಮೊಹಮ್ಮದ್ ಸಮೀರ್. ಧರ್ಮಸ್ಥಳ ವಿಚಾರದಲ್ಲಿ ಪ್ರಮುಖವಾಗಿ ಸಮೀರ್ನ ವಿಡಿಯೋ ನೋಡಿದಂಥ ಅದೆಷ್ಟೋ ಜನರು ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಯಾವ ರೀತಿಯಾಗಿ ಮಾತನಾಡ್ತಿದ್ರು ಅಂತ ನೋಡ್ತಾ ಹೋದಾಗ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಹಿಂಗಾಗಿದೆ, ಸರಿಯಾದಂಥ ನ್ಯಾಯ ಸಿಗಬೇಕು. ಹೌದು, ಸೌಜನ್ಯ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ರೆ ನಾವೆಲ್ಲರೂ ಕೂಡ ಬೆಂಬಲವಾಗಿರ್ತೀವಿ. ನಿರಂತರವಾಗಿ ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ದೀವಿ. ಸೌಜನ್ಯ ಪರವಾಗಿದ್ದರೆ, ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಇದ್ರೆ ಮಾತ್ರ. ಸೊ ಸೌಜನ್ಯ ಬಿಟ್ಟು ಬೇರೆ ಹಾದಿಯ ರೀತಿಯಲ್ಲಿ, ಸೌಜನ್ಯ ಬಿಟ್ಟು ಬೇರೆ ರೀತಿಯಾದಂಥ ಮಾತುಗಳನ್ನು ಕೇಳಿ ಬಂದಂಥ ಸಂದರ್ಭದಲ್ಲಿ, ಯಾರೋ ಒಬ್ಬರನ್ನ ನಿಂದನೆ ಮಾಡುವಂಥ ಸಂದರ್ಭದಲ್ಲಿ, ಯಾರೋ ಒಬ್ಬರನ್ನ ನೇರವಾಗಿ ಅವರ ಧಕ್ಕೆ ತರುವಂಥ ಕೆಲಸವನ್ನು ಮಾಡೋದಕ್ಕೆ ಹೋದರೆ ಯಾರೂ ಕೂಡ ಬರೋದಿಲ್ಲ ಸಮೀರ್ಲಿ, ಯಾರೂ ಕೂಡ ಬರೋದಿಲ್ಲ. ಹೌದು, ನಿಜವಾಗಲೂ ಕೂಡ ಸೌಜನ್ಯ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ರೆ ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಸೌಜನ್ಯಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆದಲ್ಲಿ ಇರ್ತೀವಿ. ಅದನ್ನು ಬಿಟ್ಟು ನೀವು ಧರ್ಮಗಳ ಮಧ್ಯದಲ್ಲಿ ಧರ್ಮಾಧಿಕಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಮಾತಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ನಿಮಗೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ನೋಡಿ, ಈಗಾಗಲೇ ಸಮೀರ್ನ ಒಂದಿಷ್ಟು ವಿಚಾರಣೆಗೆ ಬರುವಂತೆ ನೋಟಿಸನ್ನು ಕೊಟ್ಟಿದ್ರು. ಆದರೆ ಅನಾರೋಗ್ಯದ ನೆಪವನ್ನು ಒಡ್ಡಿದಂಥ ಮೊಹಮ್ಮದ್ ಸಮೀರ್ ಒಂದಿಷ್ಟು ಬರೋಕ್ಕಾಗಲಿಲ್ಲ. ನೀನು ಬರಬೇಕಾದಂಥ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ದಾಖಲೆಗಳನ್ನು ತರಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಕೂಡ ಸಮೀರ್ಗೆ ನಡುಕ ಶುರುವಾಗ್ಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆ. ನಿಜವಾಗ್ಲೂ ಕೂಡ ಸಮೀರ್ಗೆ ನಡುಕ ಶುರುವಾಗ್ಬಿಡ್ತಾ? ಯಾಕೆ ಅಂತಂದರೆ ನಿನ್ನೆ ಸಮೀರ್ ಯಾಕೆ ವಿಚಾರಣೆಗೆ ಹಾಜರಾಗಲಿಲ್ಲ? ಹಾಗಾದರೆ ಯಾಕೆ ಸಮೀರ್ ನಿನ್ನೆ ಹಾಜರಾಗಲಿಲ್ಲ? SITಗೆ ಅನಾರೋಗ್ಯದ ನೆಪ ಹೇಳಿರುವಂಥ ಸಮೀರ್ ಮತ್ತೊಂದು ದಿನಾಂಕವನ್ನು ನೀಡುವಂತೆ ವಕೀಲರು ಮನವಿಯನ್ನು ಮಾಡ್ತಾರೆ. ನೋಡಿ, ಸಮೀರ್ ಪರ ವಕೀಲರು SIT ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾರೆ, ಮತ್ತೊಂದು ದಿನಾಂಕವನ್ನು ನಮಗೆ ಕೊಡಿ, ನಮ್ಮ ಏನು ಕ್ಲೈಂಟ್ ಇದ್ದಾರೆ ಅವರಿಗೆ ಒಂದಿಷ್ಟು ಹುಷಾರಿಲ್ಲ ಅನ್ನುವಂಥ ರೀತಿಯಾಗಿ. ಸೊ ನಿನ್ನೆ ವಿಚಾರಣೆಗೆ ದಾಖಲೆ ತರಲು ಒಂದಿಷ್ಟು ಸೂಚನೆ ನೀಡಿದಂಥ SIT ಅಧಿಕಾರಿಗಳು ದೂತ ಯೂಟ್ಯೂಬರ್ ಚಾನಲ್ನಲ್ಲಿ AI ವಿಡಿಯೋಗಳನ್ನು ಬಳಸ್ಕೊಂಡು ಏನು ವಿಡಿಯೋ ಮಾಡಿದ್ನಲ್ಲ, ಸೊ ಧರ್ಮಸ್ಥಳ ಕೇಸ್ಗೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಹಾಕಿದಲ್ಲ, ಲ್ಯಾಪ್ಟಾಪ್, ಮೊಬೈಲ್ ಸೇರಿದಂತೆ ದಾಖಲೆಗಳನ್ನು ತರುವಂತೆ ಅಧಿಕಾರಿಗಳು ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಆದರೆ ಅನಾರೋಗ್ಯದ ನೆಪವೊಡ್ಡಿ ನಿನ್ನೆ ವಿಚಾರಣೆಗೆ ಬಾರದಂಥ ಮೊಹಮ್ಮದ್ ಸಮೀರ್ಗೆ ಅನಾರೋಗ್ಯ ಇದೆಯಾ ಅಥವಾ ನಿಜವಾಗ್ಲೂ ಕೂಡ ನಡುಕ ಶುರುವಾಗ್ಬಿಟ್ಟಿದೆಯಾ? ಯಾಕಂದರೆ ಆ ಡಿಸ್ಕ್ಲೈಮರಲ್ಲಿ ಹಾಕಬೇಕಾದಂಥ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿ ಹಾಕಿದ್ದ ಅವನು ಒಂದಿಷ್ಟು ಅಲ್ಲಿ ನೋಡಲೇಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ನೋಡಿ, ಅಲ್ಲಿ ಆಗಿರುವಂಥ ಒಂದು ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜನರು ಮಾತನಾಡುವಂಥ ಒಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಒಂದಿಷ್ಟು ಹೋರಾಟಗಾರರ ಹೇಳಿಕೆಗಳನ್ನು ಆಧಾರದ ಮೇಲೆ, ಒಂದಿಷ್ಟು ಅಲ್ಲಿ ಜನರು ಮಾತಾಡುವಂಥ ಹೇಳಿಕೆಗಳ ಮೇಲೆ ಆಧಾರದ ಮೇಲೆ ನಾನು ವಿಡಿಯೋವನ್ನು ಮಾಡಿದ್ದೀನಿ ಅಂತ ಡಿಸ್ಕ್ಲೈಮರಲ್ಲಿ, ಅದು ಕೂಡ 1-3-4 ಸೆಕೆಂಡ್ ನಿಂತು ಹೋಗ್ಬಿಡುತ್ತೆ. ಅದು ಇಷ್ಟು ಚಿಕ್ಕದಾಗಿ ಹಾಕಿರ್ತಾನೆ, ಅದೆಲ್ಲ ಕಾಣಿಸುತ್ತೆ ಹೇಳಿ. ಸೊ ಅದನ್ನೇ ನಂಬಿದಂಥ ಎಲ್ಲರೂ ಕೂಡ
ಸಮೀರ್ ಹೇಳ್ತಾ ಇರೋದೇ ನಿಜ, ಸಮೀರ್ ಹೇಳ್ತಾ ಇರೋದೇ ನಿಜ ಅನ್ನುವಂಥ ರೀತಿಯಾಗಿ ಎಲ್ಲರೂ ಕೂಡ ಬಿಂಬಿಸಿದ್ರು. ಅದಾದ ನಂತರ ಈಗ ಒಂದೊಂದಾಗಿ ಬಟ ಬಯಲಾಗ್ತಾ ಇದೆ. ಹಾಗಾದರೆ SIT ಅಧಿಕಾರಿಗಳು ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಸಮೀರ್ ಒಂದಿಷ್ಟು ಅನಾರೋಗ್ಯದ ನೆಪವನ್ನು ಒಡ್ಡಿದ್ದಾನೆ ಅನ್ನುವಂಥದ್ದು. ದಾಖಲೆ ಸಮೇತ ನಿನಗೇನು ಹೌದಪ್ಪ ಹುಷಾರಿಲ್ಲ ಅಂತಂದರೆ ಓಕೆ, ದಾಖಲೆ ಸಮೇತ ನೀನು SIT ಕಚೇರಿಗೆ ಒಂದಿಷ್ಟು ಬರಬೇಕು ಅನ್ನುವಂಥ ರೀತಿಯಾಗಿ ಬರ್ತಾ ಒಂದಿಷ್ಟು ಮಾಹಿತಿಗಳು ಬರ್ತಾ ಇರುವಂಥದ್ದು. ಏನಾಗುತ್ತೆ, ಏನು ಕತೆ, ಇದೇ ರೀತಿಯಾದಂಥ ನಡುಕ ಶುರುವಾಗ್ಬಿಟ್ಟಿದೆ ಆ ಸಮೀರಿಗೆ. ನಿಜವಾಗ್ಲೂ ಕೂಡ ದಾಖಲೆಗಳನ್ನು ಇದ್ದರೆ ನೋ ಪ್ರಾಬ್ಲಮ್, ಆದರೆ ದಾಖಲೆ ಇಲ್ಲದೆ ಒಂದಿಷ್ಟು ಸುದ್ದಿಗಳನ್ನು, ಅಲ್ಲಿರುವಂಥ ಒಂದಿಷ್ಟು ಮಾಹಿತಿಗಳನ್ನು ಯಾರೋ ಬಗ್ಗೆ ಒಂದಿಷ್ಟು ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಕಾನೂನು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳುತ್ತೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು.